ನಮಸ್ಕಾರ. ಇವತ್ತಿನ ವಿಷಯ ಈ 5 IT ಷೇರುಗಳಲ್ಲಿ ಎಷ್ಟು ಲಾಭ ಬರಬಹುದು. ನಾನು ಮಾತಾಡ್ತಿರೋದು ಕ್ವಾರ್ಟರ್ಲಿ ರಿಸಲ್ಟ್ಸ್. ನಾನು ಡಾಕ್ಟರ್ ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇದರ ಬಗ್ಗೆ ಯಾಕೆ ವಿಡಿಯೋ ಮಾಡಿದ್ದೇವೆ ಅಂತಂದ್ರೆ, ಕಳೆದ ಹಲವಾರು ವರ್ಷಗಳಿಂದ IT ಷೇರುಗಳು ಸ್ವಲ್ಪ ಮಂದಿಯಾಗಿದ್ದಾವೆ, ಹಿಂದ್ಗಡೆ ಬಿದ್ದಿದ್ದಾವೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಬಹಳ ಜನರ ಹತ್ರ ಈ ಷೇರುಗಳು ಇದ್ದಾವೆ. ಅವರಿಗೊಂದು ಆಂಗ್ಸೈಟಿ, ಒಂದು ಕುತೂಹಲ ಇರುತ್ತೆ, ಯಾವಾಗ IT ಷೇರುಗಳು ಮೇಲಕ್ಕೆ ಹೋಗ್ಬೋದು. ಇದೀಗ ರಿಸಲ್ಟ್ಸ್ ಬರುವ ಸಮಯ. ಇನ್ನೇನು ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಲ್ಲ ಲಿಸ್ಟೆಡ್ ಕಂಪನೀಸು ಮುಂದಿನ 8 ವಾರದಲ್ಲಿ ನಮ್ಮ ಮುಂದೆ ಬರಲಿದೆ. ಅಲ್ಲಿ ನಮಗೆ ತಿಳಿದು ಬರುವ ವಿಷಯ ಏನು ಅಂತಂದ್ರೆ, ಅಕ್ಟೋಬರ್ ಡಿಸೆಂಬರ್ 2023 ಕ್ವಾರ್ಟರ್ ಅಲ್ಲಿ ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಏನು ಪ್ರಾಫಿಟ್ ಆಗಿದೆ, ಏನು ಲಾಸ್ ಆಗಿದೆ, ಮತ್ತೆ ಬ್ಯಾಲೆನ್ಸ್ ಶೀಟ್ ಹೇಗಿದೆ, ಮತ್ತು ಅಸೆಟ್ ಜಾಸ್ತಿ ಆಗಿದೆಯೋ ಇಲ್ವೋ, ಇವುಗಳು ನಮ್ಮ ಮುಂದೆ ಬರ್ತಾವೆ. ಅವುಗಳನ್ನು ನೋಡಿಕೊಂಡು ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಡಿಸೈಡ್ ಮಾಡ್ತಾರೆ, ಈ ಶೇರನ್ನು ನಾನು ಕಂಟಿನ್ಯೂ ಮಾಡ್ಲಾ ಪರ್ಚೇಸ್ ಮಾಡೋದನ್ನ, ಇಲ್ಲ ಇದನ್ನ ಸ್ಟಾಪ್ ಮಾಡ್ಲಾ, ಇಲ್ಲ ಏನೂ ಚೆನ್ನಾಗಿಲ್ಲ ಅಂತಂದ್ರೆ ಈಗ ಒಂದೊಮ್ಮೆ ಸೇಲ್ ಮಾಡ್ಕೊಳ್ಳಿ. ಈಗ ಯಾವ್ಯಾವ ದಿನಗಳು IT ಕಂಪನಿಯ ರಿಸಲ್ಟ್ಸ್ ಬರ್ತಾ ಇದಾವೆ, 5 ಕಂಪನಿದು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. TCS ಇನ್ಫೋಸಿಸ್ 11ನೇ ತಾರೀಕು ಜನವರಿ 2024ಕ್ಕೆ ರಿಸಲ್ಟ್ ಬರ್ತಾ ಇದೆ. HCL ಟೆಕ್ನಾಲಜೀಸು ವಿಪ್ರೋ 12ನೇ ತಾರೀಕು ಜನವರಿ, ಟೆಕ್ ಮಹೇಂದ್ರ 24ನೇ ತಾರೀಕು ಜನವರಿ 2024. ಸುಮಾರು ಬ್ರೋಕರೇಜ್ ಕಂಪನಿಯವರು ಅದೇನು ಬಿಸ್ನೆಸ್ ರಿಸಲ್ಟ್ಸ್ ಇರ್ತವೆ ಮತ್ತು ಅವರ ಗೆಸ್ ವರ್ಕ್ ಇರುತ್ತೆ, ಅದರ ಮೇಲೆ ಈ ಕಂಪನಿಗಳಲ್ಲಿ ಏನು ಪ್ರಾಫಿಟ್ ಬರ್ಬೋದು ಅಂತ ಒಂದಷ್ಟು ಸಮೀಕ್ಷೆಗಳನ್ನು ಕೊಟ್ಟಿದ್ದಾರೆ. ಅದನ್ನ ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಅವರು ಕಂಪೈಲ್ ಮಾಡಿದ್ದಾರೆ. ಫೋರ್ಕಾಸ್ಟ್ ಆಫ್ 8 ಬ್ರೋಕರೇಜ್ ಕಂಪನೀಸ್ ಅಂತ ಮಾಡಿದ್ದಾರೆ. ಮತ್ತೆ ಇನ್ವೆಸ್ಟರ್ಸ್ ಅದನ್ನ ನೋಡಿಕೊಂಡು ತಮ್ಮ ಮುಂದಿನ ನಡೆಯನ್ನು ನಿರ್ಧಾರ ಮಾಡಬಹುದು. ಸಾಮಾನ್ಯವಾಗಿ ಈ ತರದ ರಿಸಲ್ಟ್ಸ್ ಬಂದಾಗ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ಸ್ ರಿಯಾಕ್ಟ್ ಮಾಡ್ತವೆ. ಮತ್ತೆ ಅಕಸ್ಮಾತ್ ಪ್ರಾಫಿಟ್ಸ್ ಚೆನ್ನಾಗಿದೆ ಅಂತಂದ್ರೆ ಲಾಂಗ್ ಟರ್ಮ್ ನಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಚೆನ್ನಾಗಿದ್ರೆ ಮತ್ತೆ ಪ್ರಾಫಿಟ್ ಕಂಟಿನ್ಯೂ ಆಗುತ್ತೆ. ಈಗ ನಿಮ್ಮ ಮುಂದೆ ಕನ್ಸಾಲಿಡೇಟೆಡ್ ಎಸ್ಟಿಮೇಟ್ಸ್ ಆಫ್ ಟಾಪ್ 5 IT ಕಂಪನೀಸ್ ಪರ್ಫಾರ್ಮೆನ್ಸ್ ಇನ್ ಅಕ್ಟೋಬರ್ ಡಿಸೆಂಬರ್ 2023 ಕ್ವಾರ್ಟರ್. ಕ್ವಾರ್ಟರ್ಲಿ ಎಸ್ಟಿಮೇಟ್ಸ್ ಆಫ್ ಟಾಪ್ 5 IT ಕಂಪನೀಸ್. 1. TCS ರೆವೆನ್ಯೂ 59,928, ಪರ್ಸೆಂಟೇಜ್ ಆಫ್ ಗ್ರೋತ್ ಕಂಪೇರ್ಡ್ ಟು ಜುಲೈ ಸೆಪ್ಟೆಂಬರ್ 2023 0.4%. ನೆಟ್ ಪ್ರಾಫಿಟ್ ಎಷ್ಟಿರ್ಬೋದು ಅಂತಂದ್ರೆ 11,507, ಪರ್ಸೆಂಟೇಜ್ ಆಫ್ ಗ್ರೋತ್ ಕಂಪೇರ್ಡ್ ಟು ಜುಲೈ ಸೆಪ್ಟೆಂಬರ್ 2023 1.5%. ಇನ್ನೇನು TCS ರಿಸಲ್ಟ್ಸ್ ಇವತ್ತು ನಾಳೆ ಹೀಗೆ ಬರ್ತಾ ಇದೆ, ಅದರಿಂದ ದಯವಿಟ್ಟು ಚೆಕ್ ಮಾಡಿ ಕರಾಬ್ರೇಟ್ ಮಾಡ್ಕೊಳ್ಳಿ. ಈ ಬ್ರೋಕರೇಜ್ ಕಂಪನಿಗಳು ಹೇಳಿದ್ದು ನಿಜನಾ, ಇಲ್ಲ ನಿಜವಾದ ರಿಸಲ್ಟ್ಸ್ ಬೇರೆ ಏನಾದ್ರು ಇದೆಯಾ? ಇನ್ಫೋಸಿಸ್ ರೆವಿನ್ಯೂ ಕ್ರೋರ್ಸ್ ನಲ್ಲಿ 38,823, ಪರ್ಸೆಂಟೇಜ್ ಆಫ್ ಗ್ರೋತ್ ಕಂಪೇರ್ಡ್ ಟು ಜುಲೈ ಸೆಪ್ಟೆಂಬರ್ 2023 -0.4%. ನೆಟ್ ಪ್ರಾಫಿಟ್ ಕ್ರೋರ್ಸ್ ಅಲ್ಲಿ 6,168, ಪರ್ಸೆಂಟೇಜ್ ಆಫ್ ಗ್ರೋತ್ ಕಂಪೇರ್ಡ್ ಟು ಜುಲೈ ಸೆಪ್ಟೆಂಬರ್ 2023 -0.8%. HCL ಟೆಕ್ನಾಲಜೀಸ್ ರೆವೆನ್ಯೂ 27,773, percentage of growth compared to July September 2023 4.1, net profit 3,984 crores ಮತ್ತು percentage of growth compared to July September 2023 4%. ಈಗ ವಿಪ್ರೋ ರೆವೆನ್ಯೂ 22,288, percentage of growth compared to July September 2023 -1%, net profit crores 2,663, percentage of growth compared to July September 2023 0.6%. Tech Mahindra revenue 12,802 crores, percentage of growth compared to July September 2023 -0.5%, net profit 662 ಕೋಟಿ, percentage of growth compared to July September 2023 34.2%. ನಾನು ಆಗ್ಲೇ ಹೇಳಿದಾಗೆ TCS ಇನ್ಫೋಸಿಸ್ ರಿಸಲ್ಟ್ಸ್ ನಾಳೆ ಬರುತ್ತೆ. ಆ ರಿಸಲ್ಟ್ಸ್ ಬಂದ ಮೇಲೆ ಇವತ್ತು ನಾವು ಏನ್ ಹೇಳಿದೀವಿ ಅಂದ್ರೆ ಈ ಬ್ರೋಕರೇಜ್ ಕಂಪನಿಗಳು ಏನ್ ಹೇಳಿದ್ದಾರೆ ಅದನ್ನ ಮತ್ತೊಮ್ಮೆ ತಾಳೆ ಹಾಕಿ ನೋಡಿ ಆಕ್ಚುಯಲ್ ಫಿಗರ್ಸ್ ಹೇಗಿದೆ ಅಂತ. ಅಕಸ್ಮಾತ್ ಆಕ್ಚುಯಲ್ ಫಿಗರ್ಸ್ ಬಿಲೋ ಎಕ್ಸ್ಪೆಕ್ಟೇಷನ್ ಇದ್ರೆ ಸ್ಟಾಕಿಗೆ ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ, ಅಂದ್ರೆ ಸ್ಟಾಕ್ ಕೆಳಗೆ ಹೋಗುತ್ತೆ.
ಮತ್ತೆ ಬೆಟರ್ ದೆನ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಸ್ಟಾಕ್ ಅಲ್ಲಿ ಒಂದು ಸಣ್ಣ ರ್ಯಾಲಿ ಬರ್ಬೋದು. ಆದ್ರಿಂದ ಕಾದು ನೋಡ್ಬೇಕು. ಈಗ ಇವತ್ತಿನ ಈ ವಿಡಿಯೋದ ಬಗ್ಗೆ ಒಂದಷ್ಟು ಅಬ್ಸರ್ವೇಷನ್ ಕಮೆಂಟ್ಸ್ ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೊದಲನೇದಾಗಿ ಈ ಎಲ್ಲಾ ಕಂಪನಿಗಳ ರಿಸಲ್ಟ್ಸ್ ನಾಳೆ ಮತ್ತು ನಾಡಿದ್ದು ಬರ್ಲಿಕ್ಕಿದೆ. ಅದರಿಂದ ಆ ಸ್ಟಾಕಿನ ರೇಟು ಒಂದಷ್ಟು ರಿಯಾಕ್ಟ್ ಆಗುತ್ತೆ. ಎರಡನೆಯದ್ದು, IT ಕಂಪನಿಗಳ ರಿಸಲ್ಟ್ಸ್ ಈ ವರ್ಷ ಈ ಕ್ವಾರ್ಟರ್ ನಲ್ಲಿ ಒಂದಷ್ಟು ಕಮ್ಮಿ ಇರಬಹುದು ಅಂತ ಬಹಳ ದಿನಗಳ ಹಿಂದೆಯಿಂದ ಹೇಳ್ತಾ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಅಮೆರಿಕದಲ್ಲಿ ಅದೇನು ರಿಸೆಷನ್ ಇತ್ತು ಕಂಪನಿಗಳಲ್ಲಿ, ಅದು ಇಂಪ್ರೂವ್ ಆದ್ಮೇಲೆ ಮತ್ತೊಂದು 6 ತಿಂಗಳು ಬೇಕಾಗುತ್ತೆ. ಅಂದರೆ 2024 ಜುಲೈ ಮೇಲೆ ಏನಾದರೂ ಪ್ರಾಫಿಟ್ ಬರಬಹುದು ಅಂತ ಅಂದಾಜಿಸಲಾಗಿದೆ. ಮೂರನೇದು, ಕಳೆದ 2 ವರ್ಷದಿಂದ IT ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ನಾಲ್ಕನೇದು, ನಾವು ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದೇನು ಅಂತಂದ್ರೆ, ನಿಮ್ಮ ಹತ್ರ ಇರುವಂತಹ 8ರಿಂದ 10 ಷೇರುಗಳು ಅದೇನು ಪೋರ್ಟ್ಫೋಲಿಯೋದಲ್ಲಿದಾವೋ ಅದರಲ್ಲಿ ಒಂದು IT ಶೇರ್ ಇರಬಹುದು ಅಥವಾ ಇರದೇ ಇರಬಹುದು. ಇದ್ದರೆ ಒಳ್ಳೇದು ಅಂತ ನಾವು ಯಾವಾಗಲೂ ಹೇಳೋದು. ಮತ್ತೆ ಯಾವ ಸ್ಟಾಕ್ ಅನ್ನು ಆರಿಸ್ಕೊಳ್ಬೇಕು ಅಂತ ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇದೆ ಅಂತಂದ್ರೆ ಅವಾಗ ಅದನ್ನ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಈಗ 5ನೇ ಅಬ್ಸರ್ವೇಷನ್. ಬಹಳ ಜನ ನಮಗೆ ಹೇಳೋದು, ಸರ್ IT ಸ್ಟಾಕ್ಗಳಲ್ಲಿ 2 ಸ್ಟಾಕ್ಗಳನ್ನು ತಗೊಳ್ಬೋದಾ, ಅಂದ್ರೆ 2 ಕಂಪನಿಯ ಸ್ಟಾಕ್ಗಳನ್ನು ತಗೊಳ್ಬಹುದು. ಆದರೆ ಈ ವಿಚಾರ ನಿಮಗೆ ನೆನಪಿರ್ಲಿ, ಸಾಮಾನ್ಯವಾಗಿ ನಿಮ್ಮ ಹತ್ರ ಇರುವಂತಹ ಸ್ಟಾಕ್ಗಳಲ್ಲಿ ನಾವು ಹೇಳೋದು ಒಂದು ಕಂಪನಿಗೆ 10% ಮೇಲೆ ಹಾಕಬಾರ್ದು. ಅಕಸ್ಮಾತ್ 10% ನಿಮ್ಮ ಹಣ IT ಶೇರುಗಳು ಇದ್ದಾವೆ ಅಂತಂದ್ರೆ, ನೀವು 2 ಕಂಪನಿಯಲ್ಲಿ ಹಾಕ್ತೀನಿ ಅಂತಂದ್ರೆ ಆವಾಗ 10% ಅನ್ನು 2 ಡಿವೈಡ್ ಮಾಡಿದ್ರೆ ಒಂದು ಕಂಪನಿಗೆ 5% ಆಗಿ 2 ಕಂಪನಿಗೆ ಹಾಕ್ಬೋದು. ಅಥವಾ ಎಲ್ಲವನ್ನೂ ಸೇರಿಸಿ ಟೋಟಲ್ 10% ಮಾಡಬೇಕು. ಬಹಳ ಜನ ಮಾಡುವ ತಪ್ಪೇನು ಅಂತಂದ್ರೆ, 2 IT ಕಂಪನಿಗೆ ಹಾಕ್ತೀನಿ ಅಂತಂದ್ರೆ ಅದಕ್ಕೆ 10 ಇದಕ್ಕೆ 10 ಮಾಡಿ 20% ಮಾಡ್ತಾರೆ. ಆವಾಗ ಮುಂದಿನ ದಿನಗಳಲ್ಲಿ IT ಕಂಪನಿಗಳಲ್ಲಿ ಏನಾದರೂ ಅಲ್ಲೋಲ ಕಲ್ಲೋಲ ಆದ್ರೆ ನಿಮ್ಮ 20% ಪೋರ್ಟ್ಫೋಲಿಯೋದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ತೊಂದರೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಕಮ್ಮಿ ಆಗ್ಬೋದು, ಮತ್ತೆ ಲಾಸು ಕೂಡ ಆಗ್ಬೋದು. ಅದರಿಂದ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಯಾವ ರಾಜ್ಯದಲ್ಲಿದ್ದಾರೆ? ನಿಮ್ಮ ಮುಂದೆ 4 ಆಯ್ಕೆಗಳು: ಗುಜರಾತ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ತಮಿಳುನಾಡು. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.